ಹಾಯ್ ಫ್ರೆಂಡ್ಸ್, ವೀನಸ್ ಫ್ಯಾಮಿಲಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಕ್ಕಳಿಗೆ ಶಾಲೆಗೆ ರಜೆ ಇರುವುದರಿಂದ ಹಾಗೆ 2 ದಿನ ಊರಿಗೆ ಹೋಗಿ ಬರುವ ಅಂತ ಹೇಳಿ ಊರು ಕಡೆ ಹೊರಟಿದ್ದೇವೆ. ನಾವು ಹೊರಡುವಾಗ ಮಧ್ಯಾಹ್ನ ಕಳೆದಿದೆ, ನೋಡ್ಬೋದು ಒಳ್ಳೆ ಬಿಸಿಲು ಇತ್ತು. ಈಗ ನಾವು ಊರು ಕಡೆ ಹೋಗ್ತಾ ಇದ್ದೇವೆ. ಫಸ್ಟ್ ಬರುವಾಗ ನಮ್ಮ ಚರ್ಚ್ ಸಿಗ್ತದೆ. ಚರ್ಚ್ ಬಂದು ರೋಡ್ ಸೈಡಲ್ಲೇ ಇದೆ. ಇದು ನಾರಂಪಾಡಿ ಚರ್ಚ್. ಹಾಗೆ ಕ್ರಿಬ್ಬು ಕೂಡ ತುಂಬ ಸೂಪರಾಗಿ ಮಾಡಿದರು. ಕ್ರಿಬ್ಬನ್ನು ಅವರು ರೋಡ್ ಸೈಡಲ್ಲೇ ಮಾಡ್ತಾರೆ. ಹಾಗಾಗಿ ಹೋಗುವಾಗ ಕ್ರಿಬ್ಬನ್ನು ನೋಡ್ಕೊಂಡು ಹೋಗುವ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ಸನ್ನು ಕೂಡ ತಗೊಂಡೆ. ಹಾಗೆ ನಾವಲ್ಲಿ ತಲುಪುವಾಗಲೇ ಸ್ವಲ್ಪ ಕತ್ತಲಾಗಿತ್ತು. ಕತ್ತಲಲ್ಲಿ ಲೈಟ್ಸ್ ಎಲ್ಲ ತುಂಬ ಸೂಪರಾಗಿ ಕಾಣ್ತಿತ್ತು. ಹಾಗೆ ಮತ್ತು ರಾತ್ರಿ ನಾವು ಮನೆಗೆ ತಲುಪುವಾಗಲೇ ಕತ್ತಲಾಗಿತ್ತು ಮತ್ತು ಯಾವ ವ್ಲಾಗ್ಸ್ ಮಾಡಲಿಲ್ಲ. ಹಾಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ತೋರಿಸ್ತಾ ಇದ್ದೇನೆ. ಇದು ಹಳ್ಳಿಯಲ್ಲಿರುವಂತಹ ನಮ್ಮ ಮನೆ. ಇದು ಅಂದರೆ ನಮ್ಮ ಹಸ್ಬೆಂಡಿದ್ದು ಮನೆ. ಹಾಗೆ ಇಲ್ಲಿ ಇವರೆಲ್ಲ ಒಟ್ಟಿಗೆ ಸೇರಿ ಅದೇನೋ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಇಲ್ಲಿ ಮನೆಗೆ ಬಂದರೆ ಸಾಕು, ಅದೇನೇನೋ ರಿಪೇರಿ ಕೆಲಸ ಇದ್ದದೆಲ್ಲ ಮಾಡ್ತಾ ಇರ್ತಾರೆ. ಅದು ಮೋಟರ್ ಏನೋ ಹಾಳಾಗಿತ್ತು, ಹಾಗೆ ಅದನ್ನೆಲ್ಲ ಸರಿ ಮಾಡಿ ಹಾಕ್ತಾಯಿದ್ರು. ಮಕ್ಕಳಿಗಂತೂ ಇಲ್ಲಿ ಬಂದರೆ ತುಂಬ ಖುಷಿ. ಯಾಕಂದರೆ ಆಟ ಆಡಲಿಕ್ಕೆ ತುಂಬ ಜಾಗ ಇರ್ತದೆ. ತೋಟದಲ್ಲಿ ಇಲ್ಲಿ ಎಲ್ಲ ಆಟ ಆಡ್ತಾ ಇರ್ತಾರೆ. ಅಂದರೆ ಅಲ್ಲಿ ನಮಗೆ ಸಿಟಿಯಲ್ಲಿರುವುದರಿಂದ ಅವರಿಗೆ ಅಲ್ಲಿ ಆಟ ಆಡಲಿಕ್ಕೆ ಜಾಸ್ತಿ ಜಾಗ ಅಂತ ಸಿಗೋದಿಲ್ಲ. ಹಾಗೆ ಇಲ್ಲಿ ಬಂದಾಗ ತುಂಬ ಓಪನ್ ಸ್ಪೇಸ್ ಇರ್ತದಲ್ಲ, ಹಾಗೆ ತೋಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇಡೀ ದಿನ ಆಟ ಆಡ್ತಾ ಇರ್ತಾರೆ. ಅಷ್ಟು ಬಿಸಿಲಿದ್ರು ಈ ಮಕ್ಕಳಿಗಂತೂ ಬಿಸಿಲು ತಾಗೋದೇ ಇಲ್ಲ. ಬಿಸಿಲಲ್ಲಿ ಇಡೀ ದಿನ ಬಿಸಿಲಲ್ಲಿ ಆಟ ಆಡ್ತಾ ಇದ್ದರು. ಇಬ್ಬರ ಕತೆ ಹೇಳಬೇಕಂತಿಲ್ಲ. ಇದು ನನ್ನ ಮಗ ಮತ್ತು ನನ್ನ ನಾದಿನಿಯ ಮಗ. ಅವರು ಇಡೀ ದಿನ ಬಿಸಿಲಲ್ಲಿ ಅದು ಏನು ಮಾಡ್ತಾರಂತ ಗೊತ್ತಿಲ್ಲ ತೋಟದಲ್ಲಿ. ಮತ್ತು ಇವನಿಗಂತೂ ಹುಲ್ಲು ತೆಗೆಯುವುದಂದರೆ ತುಂಬ ಇಷ್ಟ. ಹಾಗೆ ಗಾಡಿಯಲ್ಲಿ ಹುಲ್ಲು ತೆಗೆಯುವುದು, ತುಂಬಿಸೋದು, ಹೋಗಿ ದನಕ್ಕೆ ಹಾಕೋದು, ಅದೇ ಕೆಲಸ ಮಾಡ್ತಿದ್ದ ಇಡೀ ದಿನ. ನೋಡ್ಬೋದು, ಹುಲ್ಲು ತುಂಬಿಸ್ಕೊಂಡು ಈ ಥರ ಗಾಡಿಯಲ್ಲಿ ತಗೊಂಡು ಹೋಗ್ತಾ ಇದ್ದ. ಹಾಗೆ ಈ ಥರ ಮಕ್ಕಳೆಲ್ಲ ಒಟ್ಟಿಗೆ ಆಟ ಆಡ್ತಾಯಿದ್ರು. ಅವರಿಗೆ ಕೂಡ ಈ ಥರ ಆಟ ಆಡಿದರೆ ಒಳ್ಳೆಯದು. ಯಾಕೆಂದರೆ ಸರಿಯಾಗಿ ಒಂದು ಹೊಂದಾಣಿಕೆಯನ್ನು ಕಲಿತಾರೆ. ಇಲ್ಲದಿದ್ದರೆ ಒಬ್ಬೊಬ್ಬರೇ ಇದ್ದರೆ ಅವರಿಗೆ ಇನ್ನೊಬ್ಬರ ಜೊತೆ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಈ ಥರ ಒಟ್ಟಿಗೆ ಜಗಳ ಮಾಡ್ತಾ ಆಟ ಆಡ್ತಾ ಒಟ್ಟಿಗೆನೇ ಟೈಮ್ ಸ್ಪೆಂಡ್ ಮಾಡ್ತಾರೆ. It is small dabba is here. Hey. ಇದು ಸ್ಮಾಲ್ ರಿಕ್ಕಲ್ ಡಬ್ಬ ಇದೆ. ಈ ಕಾಲ್ರಿ ಗಡಿ ನಂಗ ದೊರ್ಲ ಕಾಡಪ್ಪ ಅವದು ಮುಖಾದೊರ್ಲ ಅದು ಗಡಿ ಬಾಟಿ ಕಾಲ ಔಷಧ Please, you know please. I don't you taste like that hungna. ಅವರೆಲ್ಲ ಹಾಗೆ ಸುಮ್ಮನೆ ಹಾಗೆ ಮಾತಾಡಿ ಏನೆಲ್ಲ ಹೇಳ್ತಿದ್ರು. ನಾನು ಸುಮ್ಮನೆ ವಿಡಿಯೋ ಮಾಡಿದ್ದೆ, ಅವರಿಗೆ ಗೊತ್ತಿಲ್ಲ. ಹಾಗೆ ಮಧ್ಯಾಹ್ನ ಮೇಲೆ ಊಟ ಎಲ್ಲ ಮುಗಿದ ಮೇಲೆ ನಾವು ಹಂದಿ ಫಾರ್ಮ್ ನೋಡುವಂತ ಈ ಕಡೆ ಬಂದೆವು. ಇದು ಬಂದು ನನ್ನ ಮೈದುನನ ಹಂದಿ ಫಾರ್ಮು. ಇದು ಕೇರಳ ಮತ್ತು ಕರ್ನಾಟಕ ಬಾರ್ಡರ್ ಸ್ವರ್ಗ ಅಂತ ಒಂದು ಜಾಗ ಉಂಟು, ಅಲ್ಲಿರೋದು. ಹಾಗೆ ನೋಡ್ಬೋದು, ಫುಲ್ ಫ್ಯಾಮಿಲಿನೇ ನಾವಿಲ್ಲಿ ನೋಡಲಿಕ್ಕಂತ ಬಂದಿದ್ದೇವೆ. ಮನೆಯಿಂದ ತುಂಬ ದೂರ ಉಂಟು. ಹಾಗೆ ಹೋಗ್ತಿದ್ರೆ ಎಲ್ಲರೂ ಈ ಥರ ಒಟ್ಟಿಗೆ ಹೋಗ್ತೇವೆ. ಅತ್ತೆ, ಮಾವ, ಭಾವ, ಮೈದುನ, ಹಾಗೆ ನಾದಿನಿ, ಹಾಗೆ ಎಲ್ಲರ ಮಕ್ಕಳೆಲ್ಲ ಸೇರಿ ಎಲ್ಲರೂ ನೋಡುವ ಅಂಥೇಳಿ ರಜೆ ಇತ್ತಲ್ಲ, ಹಾಗೆ ಒಟ್ಟಿಗೆ ಬಂದೆವು. ಇಲ್ಲಿ ನೋಡ್ಬೋದು ಹಂದಿಯ ಸಣ್ಣ ಸಣ್ಣ ಮರಿಗಳು ನೋಡಲಿಕ್ಕೆ ತುಂಬ ಕ್ಯೂಟಾಗಿ ಕಾಣ್ತಿತ್ತು. ಹಾಗೆ ಇದು ಹಂದಿ ಗೂಡೆಲ್ಲ ಅಷ್ಟು ಕ್ಲೀನಾಗಿ ಇಟ್ಟಿದ್ರು, ಏನು ಗಲೀಜೇ ಇರಲಿಲ್ಲ, ಸ್ವಲ್ಪನೂ ವಾಸನೆ ಏನೂ ಬರ್ತಾ ಇರಲಿಲ್ಲ. ತುಂಬ ಕ್ಲೀನಾಗಿ ನೀರೆಲ್ಲ ಹಾಕಿ ಅದಕ್ಕೆ ಸ್ನಾನ ಮಾಡಿಸ್ತಾನೆ ಕ್ಲೀನಾಗಿ ಇಡ್ತಾರೆ.
ಈ ಹಂದಿಗಳಿಗೆ ನೀರು ಕುಡಿಲಿಕ್ಕೆ ಈ ಥರ ನೀರಿನ ಟ್ಯಾಪ್ ಇದೆ ನೋಡ್ಬೋದು. ಈ ಥರ ಟ್ಯಾಪ್ ಇರುವುದರಿಂದ ಅವರಿಗೆ ನೀರನ್ನು ತುಂಬಿಸಿಡಬೇಕಂತಿಲ್ಲ. ಇದು ಬಾಯಿ ಹಾಕಿ ಅವರು ನೀರು ಕುಡಿಯುವಾಗ ತನ್ನಷ್ಟೇ ಅದು ಓಪನ್ ಆಗ್ತದೆ ನೋಡ್ಬೋದು. ಇದು ಅಂತೂ ಸೂಪರ್ ಆಗಿದೆ. ಇಲ್ಲದ್ರೆ ನೀರಿಟ್ಟರೆ ಅವ್ರು ತುಂಬ ಗಲೀಜು ಮಾಡಿ ಈ ಗೂಡೆಲ್ಲ ಫುಲ್ ಗಲೀಜಾಗ್ತಾಯಿಲ್ಲ, ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಸಣ್ಣ ಮರಿಗಳಿಗೆ ತಿನ್ನಲಿಕ್ಕೆ ಅಂತ ಬ್ರೆಡ್ಡನ್ನು ಈ ಥರ ನೀರಿನಲ್ಲಿ ಹಾಕಿ ಸೋಕ್ ಮಾಡಿ ಇಟ್ಟಿದ್ದಾರೆ. ಇದು ಸಣ್ಣ ಸಣ್ಣ ಮರಿಗಳಿಗೆ ಕೊಡಲಿಕ್ಕೆ. ಹಾಗೆ ಇಲ್ಲಿ ಸರೌಂಡಿಂಗನ್ನೆಲ್ಲ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಇದೊಂದು ಇಲ್ಲಿ ದೊಡ್ಡ ಫ್ರೀಝರ್ ಇಟ್ಟಿದ್ದಾರೆ, ಮಾಂಸ ಎಲ್ಲ ಫ್ರೀಸ್ ಮಾಡಿ ಇಡಲಿಕ್ಕೆ ಬೇಕಿದ್ರೆ. ಹಾಗೆ ಇದೊಂದು ಚಿಕ್ಕ ಕಿಚನ್ ಇದೆ, ಅಂದರೆ ಅವರಿಗೆಲ್ಲ ಅಡುಗೆ ಮಾಡಿ ಊಟ ಮಾಡಲಿಕ್ಕೆ ಕೆಲಸದವರಿಗೆಲ್ಲ. ಹಾಗೆ ಕಿಚನೆಲ್ಲ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ನೋಡ್ಬೋದು. ಸಣ್ಣ ಕಿಚನ್ ಅವರಿಗೆ ಸಾಕಾಗ್ತದೆ. ಓಪನ್ ಕಿಚನ್, ಏನು ಸೆಕೆ ಎಲ್ಲ ಆಗೋದಿಲ್ಲ, ಹಾಗಾಗಿ ಈ ಥರ ಓಪನ್ ಕಿಚನನ್ನು ಮಾಡಿದ್ದಾರೆ. ಹಾಗೆ ಕೆಲಸದವರಿಗೆಲ್ಲ ನಿಲ್ಲಕ್ಕೆ ಅಂಥೇಳಿ ಒಂದೆರಡು ರೂಮ್ ಇದೆ ಇಲ್ಲಿ, ಹೊಸತಾಗಿ ಕಟ್ಟಿದ್ದಾರೆ, ಎಲ್ಲ ನೀಟಾಗಿ. ಹಾಗೆ ಸರೌಂಡಿಂಗ್ ಅಂತೂ ಸೂಪರ್, ತುಂಬ ಫುಲ್ ಕಾಡಿದು. ಹಾಗೆ ತುಂಬ ಕೂಲಾಗಿ ಗಾಳಿ ಬೀಸ್ತಾ ಇರ್ತದೆ. ಈ ಮಕ್ಕಳದಂತೂ ಎಲ್ಲಿ ಹೋದರೂ ಹೀಗೇನೆ ಗಲಾಟೆ ಮಾಡ್ತಾ ಇರ್ತಾರೆ. ಇದು ಒಂದು ನನ್ನ ಹಸ್ಬೆಂಡಿದ್ದು ಅಣ್ಣನ ಮಗ, ಚಿಕ್ಕವನು. ಅವನು ಎಲ್ಲರಿಗಿಂತಲೂ ಜಾಸ್ತಿ ಸ್ವಲ್ಪ ನಾಟಿನೇ. ನೋಡ್ಬೋದು ಇಲ್ಲಿ ಹಂದಿಗೆಲ್ಲ ಈ ಥರ ನೀರು ಹಾಕಿ ಕ್ಲೀನಾಗಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಒಳ್ಳೆ ಕ್ಲೀನ್ ಆಗ್ತದೆ. ದಿನಕ್ಕೊಂದೆರಡು ಸಲ ಈ ಥರ ನೀರು ಹಾಕಿದ್ರೆ ಅವರಿಗೆ ಸೆಕೆನೂ ಆಗೋದಿಲ್ಲ. ಹಾಗೆ ಮೈಯೆಲ್ಲ ಕ್ಲೀನಾಗಿ, ಗೂಡು ಕೂಡ 2 ಸಲ ಈ ಥರ ನೀಟಾಗಿ ವಾಶ್ ಮಾಡ್ತಾರೆ. ಹಾಗಾಗಿ ತುಂಬ ಕ್ಲೀನಾಗಿ ಏನು ವಾಸನೆಯೂ ಬರೋದಿಲ್ಲ. ಇಲ್ಲಿ ಸರೌಂಡಿಂಗ್ ನೋಡ್ಬೋದು, ಮರ ಗಿಡ ಎಲ್ಲ ಫುಲ್ ಕಾಡಿದು ಮೇಲ್ಗಡೆ. ಹಾಗೆ ರಬ್ಬರ್ ಎಸ್ಟೇಟ್ ಎಲ್ಲ ಇದೆ, ಸೂಪರ್ ಆಗಿದೆ. ಮಕ್ಕಳು ನೋಡಿದ್ರೆಲ್ಲ ಕೆಳಗೆ ಹೋಗಿದ್ರು ನೋಡ್ಬೋದು. ಅಲ್ಲಿ ತುಂಬ ಹೊಂಡ ಇದೆ, ಆದರೂ ಅವರು ಕೇರೆ ಮಾಡಲ್ಲ, ಸೀದಾ ಕೆಳಗೆ ಹೋಗಿದ್ದಾರೆ. ಇವಳಿಗೆ ಹೊರಗಡೆಯಿಂದ ನೋಡಿದ ಸಾಕಾಗೋದಕ್ಕೆ ಈಗ ಮೇಲೆ ಹತ್ತಿ ನೋಡ್ತಾ ಇದ್ದಲ್ಲೇ, ಬಿಟ್ಟರೆ ಗೂಡಿನೊಳಗೂ ಹೋಗ್ಲಿಕ್ಕೂ ರೆಡಿ ಇದ್ದಾಳಂತ ಕಾಣ್ತದೆ. ಅಷ್ಟು ಖುಷಿ ಹಂದಿಯನ್ನೆಲ್ಲ ನೋಡಿ. ಹಾಗೆ ನಾನೇ ಹೇಳಿದ್ದೆ ಸುತ್ತಲೆಲ್ಲ ಫುಲ್ ಕಾಡು ಅಂತ ಹೇಳಿ. ಇಲ್ಲಿ ನೋಡ್ಬೋದು, ಇದು ಫುಲ್ ರಬ್ಬರ್ ಎಸ್ಟೇಟ್. ಇದು ನೋಡ್ಬೋದು ಯಾವ ಥರ ಈ ಮರದಿಂದ ರಬ್ಬರ್ ಹಾಲನ್ನು ತೆಗಿತಾರೆ ಅಂತೇಳಿ. ಈ ಥರದಕ್ಕೊಂದು ಪಾತ್ರೆಯನ್ನು ಕಟ್ಟಿ ಮರಕ್ಕೆ ಗಾಯ ಮಾಡಿ ಅದರದ್ದು ಹಾಲೆಲ್ಲ ಈ ಪಾತ್ರೆಗೆ ಬೀಳುವಾಗೆ ಮಾಡ್ತಾರೆ. ಹಾಗೆ ಪ್ರತಿದಿನ ಬೆಳಿಗ್ಗೆ ಬಂದು ಅವರು ಅದನ್ನು ಖಾಲಿ ಮಾಡ್ತಾರೆ. ನೋಡ್ಬೋದು, ಇದು ಇವತ್ತು ಬಿದ್ದಂಥ ಹಾಲಿರಬೇಕು. ತುಂಬ ಇದೆ ಮರ ಈ ಕಡೆ ಎಲ್ಲ, ಕೆಳಗೆಲ್ಲ ಈ ಥರ ನೋಡ್ಬೋದು ಯಾವ ಥರ ಮರಕ್ಕೆ ಗಾಯ ಮಾಡಿ ಹೀಗೆ ಹಾಲನ್ನು ತೆಗಿತಾರೆ. ರಬ್ಬರಿನ ಹಾಲನ್ನು ಈ ಥರ ಸಂಗ್ರಹ ಮಾಡ್ತಾರೆ. ಹಾಗೆ ಇಲ್ಲಿ ಹಂದಿ ಫಾರ್ಮು. ಹಾಗೆ ಸುತ್ತಮುತ್ತಲೆಲ್ಲ ತಿರುಗಾಡಿ ತುಂಬ ಸುಸ್ತಾಗಿತ್ತು. ಹಾಗೆ ಬೇಗ ಮನೆಗೆ ಹೋಗುವ ಅಂತ ಸ್ವಲ್ಪ ಸಂಜೆಯೊಳಗೆ ಮನೆಗೆ ಹೋಗ್ಲಿಕ್ಕಂತ ಹೊರಟೆವು. ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ಈ ಸಿಂಪಲ್ ಆದಂಥ ವ್ಲಾಗು ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲಿಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ. ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ.